ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ಏಪ್ರಿಲ್ 13, 14, 15, 16 ಈ ಎ ಅಕ್ಷರದಿಂದ ಪ್ರಾರಂಭವಾಗುವ ವ್ಯಕ್ತಿಯ ಬಗ್ಗೆ ತಿಳಿಯೋಣ. ಮೇಷರಾಶಿಯ ಎಲ್ಲ ಆತ್ಮೀಯ ಬಂಧುಗಳಿಗೂ ಆಧಾರದ ಸ್ವಾಗತ. ಜೀವನದ ಪ್ರಯಾಣದಲ್ಲಿ ಗ್ರಹಗತಿಗಳ ಬದಲಾವಣೆ ನಮ್ಮ ಮೇಲೆ ಎಂತಹ ಪರಿಣಾಮ ಬೀರುತ್ತೆ ಎಂಬುದು ನಮಗೆ ತಿಳಿದೇ ಇದ್ರೂ ಕೂಡ ಪ್ರಕೃತಿ ನೀಡುವ ಸಣ್ಣ ಸಣ್ಣ ಸಂಕೇತ ನಮ್ಮ ಭವಿಷ್ಯವನ್ನು ರೂಪಿಸುವಲ್ಲಿ ದೊಡ್ಡ ಪಾತ್ರ ವಹಿಸುತ್ತೆ. ವಿಶೇಷವಾಗಿ ಮೇಷರಾಶಿಯವರಿಗೆ ಏಪ್ರಿಲ್ 13, 14, 15, 16 ಈ ದಿನಗಳಲ್ಲಿ ಅತ್ಯಂತ ನಿರ್ಣಾಯಕವಾಗಿರುತ್ತೆ. ಈ ದಿನಗಳಲ್ಲಿ ನಿಮ್ಮ ಆಲೋಚನಾ ಶೈಲಿ, ನಿಮ್ಮ ಕೆಲಸದ ರೀತಿ ಮತ್ತು ಮುಖ್ಯವಾಗಿ ನಿಮ್ಮ ಸಂಬಂಧಗಳಲ್ಲಿ ಒಂದು ದೊಡ್ಡ ಕ್ರಾಂತಿಯೇ ಸಂಭವಿಸುವ ಸೂಚನೆಗಳಿರುತ್ತೆ. ಈ 4 ದಿನಗಳಲ್ಲಿ ನೀವು ಗಮನಿಸುವ ಪ್ರತಿಯೊಂದು ಚಿಕ್ಕ ಬದಲಾವಣೆ ಕೂಡ ಒಂದು ದೊಡ್ಡ ಅರ್ಥವನ್ನು ಹೊಂದಿರುತ್ತೆ. ನಿಮ್ಮ ಜೀವನದಲ್ಲಿ ಈವರೆಗೆ ಸ್ಥಗಿತಗೊಂಡಿದ್ದ ಕೆಲಸಗಳು ವೇಗ ಪಡೆಯುವ ಸಮಯ ಇದಾಗಿದೆ. ಹಾಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕೆಂದರೆ ಈ ಸಮಯದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕಾದ ವಿಷಯಗಳು ಮತ್ತು ನಿಮಗೆ ಬರುವ ಅದೃಷ್ಟದ ಅವಕಾಶಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ನೀಡ್ತಾ ಇದ್ದೇವೆ. ವಿಡಿಯೋ ಪ್ರಾರಂಭಿಸುವ ಮುನ್ನ ಕಮೆಂಟ್ ಬಾಕ್ಸಲ್ಲಿ ಓಂ ಸೂರ್ಯಾಯ ನಮಃ ಅಂತ ಬರೀರಿ ಮತ್ತು ಮನಸ್ಸಲ್ಲಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ. ಎ ಅಕ್ಷರದ ವ್ಯಕ್ತಿಯ ಪ್ರಭಾವ ಮತ್ತು ಅನಿರೀಕ್ಷಿತ ತಿರುವು. ಮೇಷರಾಶಿಯವರೇ, ಈ 4 ದಿನಗಳ ಅವಧಿಯಲ್ಲಿ ನಿಮ್ಮ ಬದುಕಲ್ಲಿ ಎ ಎಂಬ ಅಕ್ಷರದ ಸ್ಟಾರ್ಟ್ ಆಗುವ ಒಬ್ಬ ವ್ಯಕ್ತಿ, ಅವರ ಪಾತ್ರ ನಿಮ್ಮ ಜೀವನದಲ್ಲಿ ಬಹಳ ದೊಡ್ಡದಾಗಿರುತ್ತೆ. ಈ ವ್ಯಕ್ತಿ ನಿಮ್ಮ ಹಳೆಯ ಸ್ನೇಹಿತ ಇರ್ಬೋದು, ಕುಟುಂಬ ಸದಸ್ಯರಿರ್ಬೋದು, ಅಥವಾ ನಿಮ್ಮ ವೃತ್ತಿ ಜೀವನದಲ್ಲಿ ಗುರುತಿಸಿಕೊಳ್ಳುವ ಒಬ್ಬ ವ್ಯಕ್ತಿ ಕೂಡ ಆಗಿರಬಹುದು. ಬಹುಶಃ ನೀವು ಕಳೆದ ಕೆಲವು ದಿನಗಳಿಂದ ಅಂದುಕೊಂಡಿದ್ರೆ ಅಥವಾ ಯಾರಿಗಾದರೂ ಸಂಪರ್ಕ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಮಾತುಕತೆ ನಿಂತು ಹೋಗಿದ್ರೆ, ಅಕಸ್ಮಾತ್ತಾಗಿ ಈ ಎ ಹೆಸರಿನ ವ್ಯಕ್ತಿಯಿಂದ ನಿಮಗೆ ಫೋನ್ ಅಥವಾ ಸಂದೇಶ ಬರುವ ಸಾಧ್ಯತೆ ದಟ್ಟವಾಗಿರುತ್ತೆ. ಈ ಸಂಭಾಷಣೆ ಕೇವಲ ಕುಶಲೋಪಕಾರಿ ಅಷ್ಟೇ ಇರೋದಿಲ್ಲ, ನಿಮ್ಮ ಜೀವನದ ಪ್ರಮುಖ ನಿರ್ಧಾರಗಳಿಗೆ ಬೇಕಾದ ಒಂದು ದಾರಿದೀಪ ಈ ವ್ಯಕ್ತಿಯಿಂದ ಸಿಗುತ್ತೆ. ಅವರು ಹೇಳುವ ಒಂದು ಸಣ್ಣ ಮಾತು ನಿಮ್ಮಲ್ಲಿ ಹೊಸ ಚೈತನ್ಯ ತುಂಬಬಹುದು ಅಥವಾ ನೀವು ಈವರೆಗೆ ಕಾಣದಿದ್ದ ಹೊಸ ದೃಷ್ಟಿಕೋನವನ್ನು ನಿಮಗೆ ಪರಿಚಯಿಸಬಹುದು. ಸಂವಹನದಲ್ಲಿ ಜಾಗರೂಕತೆ ಅತ್ಯಗತ್ಯ. ನೀವು ಈ ಸಮಯದಲ್ಲಿ ಮಾತನಾಡಬೇಕಾದ ಟೈಮ್ ಬಂದಾಗ ಬಹಳ ಸಂಯಮದಿಂದ ಇರಬೇಕು. ಮೇಷರಾಶಿಯವರು ಸಾಮಾನ್ಯವಾಗಿ ನೇರ ನುಡಿಯುವುದು ಮತ್ತು ಸ್ವಲ್ಪ ಮುಂಗೋಪದ ಪ್ರವೃತ್ತಿ ಹೊಂದಿರುವವರು. ಆದರೆ ಈ 4 ದಿನಗಳಲ್ಲಿ ನಿಮ್ಮ ಮಾತುಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ. ಎ ಹೆಸರಿನ ವ್ಯಕ್ತಿಯ ಜೊತೆ ಚರ್ಚಿಸುವಾಗ ಅವರ ಹೇಳುವ ಪ್ರತಿಯೊಂದು ಮಾತನ್ನು ತಾಳ್ಮೆಯಿಂದ ಕೇಳಿಸಿಕೊಳ್ಳಿ. ಅವರು ನಿಮಗೆ ನೀಡುವ ಮಾಹಿತಿ ಅಥವಾ ಸಲಹೆಗಳು ಆರಂಭದಲ್ಲಿ ನಿಮಗೆ ಅಪ್ರಸ್ತುತ ಅನಿಸಬಹುದು ಅಥವಾ ನಿಮ್ಮ ಆಲೋಚನೆಗಳಿಗೆ ವಿರುದ್ಧ ಆಗಿರ್ಬೋದು. ಆದರೆ ತಕ್ಷಣವೇ ಪ್ರತಿಕ್ರಿಯಿಸಬೇಡಿ. ಈ ಮಾಹಿತಿಯ ಹಿಂದೆ ಇರುವ ಆಳವಾದ ಅರ್ಥವನ್ನು ತಿಳಿಯೋದಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಈ ಸಂವಹನ ಮುಂದಿನ ದಿನಗಳಲ್ಲಿ ಲಾಭಕ್ಕೆ ಕಾರಣ ಆಗ್ಬೋದು. ಹಳೆಯ ತಪ್ಪು ಕಲ್ಪನೆಗಳ ನಿವಾರಣೆ. ನಿಮ್ಮ ಜೀವನದಲ್ಲಿ ಹಲವು ಬಾರಿ ಇತರರ ಬಗ್ಗೆ ತಪ್ಪು ಕಲ್ಪನೆಗಳನ್ನು ಹೊಂದಿರ್ತೇವೆ. ಮೇಷರಾಶಿಯವರಿಗೆ ಈ 4 ದಿನಗಳು ಅತ್ಯಂತ ಗೊಂದಲಗಳಿಂದ ಮುಕ್ತಿ ನೀಡುವ ಸಮಯ. ವಿಶೇಷವಾಗಿ ಎ ಹೆಸರಿನ ವ್ಯಕ್ತಿಯ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಕಹಿ ಭಾವನೆ ಅಥವಾ ಅಪನಂಬಿಕೆ ಇದ್ದರೆ ಅದು ಈ ಅವಧಿಯಲ್ಲಿ ದೂರವಾಗಲಿದೆ. ಒಂದು ಅನಿರೀಕ್ಷಿತ ಘಟನೆ ಅಥವಾ ಸಣ್ಣ ಒಂದು ಸೃಷ್ಟೀಕರಣವು ಆ ವ್ಯಕ್ತಿಯಲ್ಲಿ ಬಗ್ಗೆ ನಿಮಗಿದ್ದ ನೆಗೆಟಿವ್ ಆಲೋಚನೆಗಳನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಈ ಸಮಯದಲ್ಲಿ ಸಮಾಜದಲ್ಲಿ ಅಥವಾ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಬಗ್ಗೆ ಕೆಲವು ಚರ್ಚೆಗಳು ನಡೆಯುವ ಸಾಧ್ಯತೆ ಇರುತ್ತೆ. ಜನರು ನಿಮ್ಮ ಕೆಲಸದ ಶೈಲಿ ಅಥವಾ ನಿಮ್ಮ ಇತ್ತೀಚಿನ ನಿರ್ಧಾರಗಳ ಬಗ್ಗೆ ಮಾತನಾಡಿಕೊಳ್ಳಬಹುದು. ಇದನ್ನು ಕಂಡು ನೀವು ಧೃತಿಗೆಡಬೇಕಾದ ಅಗತ್ಯ ಇಲ್ಲ. ನೆನ್ಪಿಡಿ, ಯಾರು ಬೆಳೀತಾರೋ ಅವರ ಬಗ್ಗೆ ಲೋಕ ಮಾತಾಡುತ್ತೆ. ಈ ಚರ್ಚೆಯಲ್ಲಿ ಕೂಡ ಎ ಹೆಸರಿನ ವ್ಯಕ್ತಿಯು ನಿಮಗೆ ಬೆಂಬಲವಾಗಿ ನಿಲ್ಲುವ ಅಥವಾ ನಿಮ್ಮ ಪರವಾಗಿ ಮಾತನಾಡುವ ಸಾಧ್ಯತೆ ಇರುತ್ತೆ. ಟೀಕೆಗಳನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿ. ನಿಮ್ಮ ಗುರಿಯ ಮೇಲೆ ಮಾತ್ರ ನಿಮ್ಮ ಗಮನ ಇರಲಿ. ಬೇರೆಯವರ ಮಾತುಗಳಿಗೆ ಅತಿಯಾಗಿ ತಲೆ ಕೆಡಿಸಿಕೊಳ್ಳೋದ್ರಿಂದ ನಿಮ್ಮ ಅಮೂಲ್ಯವಾದ ಸಮಯ ಮತ್ತು ಶಕ್ತಿ ವ್ಯಯ ಆಗಬಹುದು. ವ್ಯಾಪಾರದಲ್ಲಿ ಹೊಸ ಆರ್ಡರ್ ಬರಬಹುದು, ಕಚೇರಿಯಲ್ಲಿ ಹೊಸ ಜವಾಬ್ದಾರಿ ಇರಬಹುದು ಅಥವಾ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಹೊಸ ಮಾಹಿತಿ ಇರಬಹುದು. ಇದು ಆರಂಭದಲ್ಲಿ ತುಂಬ ಸಣ್ಣದು ಅಂತ ಅನಿಸಬಹುದು, ಹಾಗಾಗಿ ನೀವು ಇದನ್ನು ನಿರೀಕ್ಷಿಸುವ ಸಾಧ್ಯತೆ ಕೂಡ ಇರುತ್ತೆ. ಆದರೆ ಮೇಷರಾಶಿಯವರೇ, ನೆನಪಿಡಿ, ಹನಿ ಹನಿ ಕೂಡಿದ್ರೇ ಹಳ್ಳ. ಈ ಸಣ್ಣ ಅವಕಾಶವೇ ಮುಂದೆ ನಿಮ್ಮ ಜೀವನದ ಮೈಲುಗಲ್ಲಾಗಿರುತ್ತೆ. ಈ ಅವಕಾಶವನ್ನು ತಲುಪಿಸುವಲ್ಲಿ ಅಥವಾ ಅದರ ಬಗ್ಗೆ ಮಾಹಿತಿ ನೀಡುವಲ್ಲಿ
ಎ ಅಕ್ಷರದ ವ್ಯಕ್ತಿಯು ಪ್ರಮುಖ ಕೊಂಡಿ ಆಗಲಿದ್ದಾರೆ. ಆದ್ದರಿಂದ ಈ ದಿನಗಳಲ್ಲಿ ಬರುವ ಪ್ರತಿಯೊಂದು ಫೋನ್ ಕಾಲ್ ಅಥವಾ ಇಮೇಲನ್ನು ಗಂಭೀರವಾಗಿ ಪರಿಗಣಿಸಿ. ಆರ್ಥಿಕ ಪರಿಸ್ಥಿತಿ ಮತ್ತು ಹೂಡಿಕೆ. ಆರ್ಥಿಕವಾಗಿ ಈ 4 ದಿನಗಳು ಮಿಶ್ರ ಫಲವನ್ನು ನೀಡಲಿವೆ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸೋದು ಬಹಳ ಮುಖ್ಯ. ಹೂಡಿಕೆ ಮಾಡುವ ಮೊದಲು ನುರಿತವರ ಸಲಹೆ ಪಡೆಯಿರಿ. ಒಂದು ವೇಳೆ ಎ ಹೆಸರಿನ ವ್ಯಕ್ತಿಯು ನಿಮಗೆ ಆರ್ಥಿಕ ಸಲಹೆ ನೀಡಿದರೆ ಅದನ್ನು ಒಮ್ಮೆ ಪರಿಶೀಲನೆ ಮಾಡಿ ಒಪ್ಕೊಂಬಿಡಿ. ನಿಮ್ಮ ಸುತ್ತಮುತ್ತಲೂ ಆ ಥರ ಎ ಹೆಸರಿನ ವ್ಯಕ್ತಿ ಇದ್ದರೆ ನೀವೇ ಪುಣ್ಯ ಮಾಡಿದವರಂತಾನೆ ಹೇಳ್ಬಹುದು. ಅವರ ಹೆಸರನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.